ಹಾಯ್ ಫ್ರೆಂಡ್ಸ್, ತುಂಬ ಜನ ಕ್ವಶನ್ ಕೇಳಿದ್ರೆ ನೈಟ್ರೋಜನ್ ಏರ್ ಚಲೋಣ ಅಥವಾ ನಾರ್ಮಲ್ ಏರ್ ಚಲೋಣ ಅಂತೇಳಿ. ನಾರ್ಮಲ್ ಏರ್ ಬಗ್ಗೆ ಮಾತಾಡಕತ್ರ ಏನಪ್ಪ ಅಂತಂದ್ರೆ ಅದ್ರೊಳಗೆ ಹ್ಯೂಮಿಡಿಟಿ ಇರ್ತೈತಿ. ಹ್ಯೂಮಿಡಿಟಿ ಐತಂದ್ರೆ ಆಕ್ಸಿಜನ್ ಲೆವೆಲ್ ಇರ್ತೈತಿ, ಪ್ಲಸ್ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ. ಇದು ನಿಮ್ದು ಸ್ಟೀಲ್ ವೀಲ್ ಜೊತೆ ರಿಯಾಕ್ಟ್ ಮಾಡ್ತೈತಿ, ಪ್ಲಸ್ ಏರ್ ಪ್ರೆಷರ್ ಕರೆಕ್ಟಾಗಿ ಮೇಂಟೈನ್ ಆಗಲ್ಲ. ಇದೇ ನಿಮ್ದು ನೈಟ್ರೋಜನ್ ಏರ್ದಾಗ ವಾಟರ್ ಮಾಲಿಕ್ಯೂಲ್ಸು ಕಮ್ಮಿ ಇರ್ತೈತಿ ಆ್ಯಂಡ್ O2 ಲೆವೆಲು ಕಮ್ಮಿ ಇರ್ತೈತಿ. ಸೊ ಇದು ಲೈಟ್ ಆಗಿರುತ್ತೆ ಆ್ಯಸ್ ಕಂಪೇರ್ ಟು ನಿಮ್ದು ನಾರ್ಮಲ್ ಏರಿಗೆ. ಸೊ ಕಂಪ್ನಿಯವ್ರು ಹೇಳೋ ಪ್ರಕಾರ ನಿಮ್ಗೆ ಟೈರಿಗೆ ನೈಟ್ರೋಜನ್ ಏರ್ ಹಾಕ್ಸಿದ್ರೆ ಟೈರ್ ಲೈಫು ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಂಡ್ ಮೈಲೇಜ್ ಒಳಗೂ ಇಂಪ್ರೂವ್ಮೆಂಟ್ ಕಾಣ್ಬೋದು. ನೆಕ್ಸ್ಟ್ ಕ್ವಶನ್ ಬರೋದು ಏನಪ್ಪ ಅಂತ, ಟೈರ್ ಪ್ರೆಷರ್ ಎಷ್ಟು ಮೇಂಟೈನ್ ಮಾಡ್ಬೇಕು? ನಾರ್ಮಲಾಗಿ 30 ರಿಂದ 35 ಏರ್ ಮೇಂಟೈನ್ ಮಾಡಿದ್ರೆ ಸಾಕು ನೋಡ್ರಿ. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಮೈಲೇಜ್ ಕೊಡುತ್ತಂತೆ ಸಿಕ್ಕಾಪಟ್ಟೆ ಜನ ಹೇಳ್ತಾರೆ, ಅದು ನಿಜ. ಬಟ್ ನಿಮ್ಮ ಟೈರ್ ಮೇಲೆ ಓವರ್ ಪ್ರೆಷರ್ ಇರುತ್ತೆ ಆ್ಯಂಡ್ ನಿಮ್ದು ರೈಡಿಂಗ್ ಸ್ಟಿಫ್ ಇರ್ತೈತೆ. ನಿಮ್ಮ ಕಾರಿನ ಬಾಡಿ ಶೇಕ್ ಆಗೋ ಥರ ನಿಮ್ಗೆ ಫೀಲ್ ಆಗುತ್ತೆ ಆ್ಯಂಡ್ ಡಿಸ್ಕಂಫರ್ಟ್ ಅನಿಸುತ್ತೆ. ಅದೇ ನೀವು ಟೈರ್ ಪ್ರೆಷರ್ 30ಕ್ಕಿಂತ ಕಮ್ಮಿ ಇಟ್ಟರೆ ಟೈರ್ ಸರ್ಫೇಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಟೈರ್ ಬೇಗ ಸವಿತೈತಿ. ಸೊ ನಾನು ಹೇಳೋದ ಪ್ರಕಾರ ಆ್ಯಂಡ್ ಕಂಪ್ನಿಯವ್ರು ಹೇಳೋರ ಪ್ರಕಾರ 30 ರಿಂದ 35 ಪ್ರೆಷರ್ ಮೇಂಟೈನ್ ಮಾಡಿರಿ. ಮತ್ತು ಟೈರ್ ಪ್ರೆಷರ್ ಮೆಜರ್ ಮಾಡೋಕ್ಕೆ PSI ಯೂಸ್ ಮಾಡ್ತಾರೆ, ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್. ಕೆಲವೊಂದು ಕಡೆ ಕಿಲೋಸ್ಪಾಲ್ ಮೆಜರ್ಮೆಂಟು ಇರ್ತೈತಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು, ಎಲ್ಲರ ಜೊತೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.